ನ್ಯೂಸ್ ಒಳಗೆ ಮತ್ತು ಸ್ವಾಗತ. ನಮ್ಮ ಜೊತೆಗೆ ಬಿಜೆಪಿ ಹಿರಿಯ ನಾಯಕ ಮಾಜಿ DCM ಆರ್ ಅಶೋಕ್ ಕೂಡ ಚರ್ಚೆಗೆ ಆಗ್ತಾರೆ. ಅಶೋಕ್ ಅವರ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಹಾಗೆಯೇ ಹಿರಿಯ ಪತ್ರಕರ್ತರು ವಿಶ್ಲೇಷಣಕಾರರಾದಂಥ ಪ್ರೊಫೆಸರ್ ರವೀಂದ್ರ ರೇಷ್ಮೆ ನಿಮಗೂ ಕೂಡ ಸ್ವಾಗತ. ನಾನು ಅಶೋಕ್ ನಿಮ್ಮನ್ನು ಕೇಳ್ತೀನಿ, ಯಡಿಯೂರಪ್ಪ ಪಕ್ಷ ಮತ್ತು ನಿಮ್ಮ ಪಕ್ಷ ಏನಿದೆ, ಎಲ್ಲೊಂದು ಕಡೆ ಅಕ್ಕಿ ಮೇಲೂ ಆಸೆ, ನೆಂಟರ ಮೇಲೂ ಪ್ರೀತಿ, ಎರಡೂ ಕಡೆ ಅವಕಾಶ ಇಟ್ಕೊಂಡು ನೀವು ಈ ರೀತಿ ಹಗ್ಗ ಜಗ್ಗಾಟ ಮಾಡುವಂಥದ್ದು, ಲೆಕ್ಕಾಚಾರ ಹಾಕುವಂಥದ್ದು, ಒಂದು ಕಡೆ ವಿಲೀನಕ್ಕೆ ನಮ್ದೇನು ಅಭ್ಯಂತರ ಇಲ್ಲ, ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾರೆ. ಯಡಿಯೂರಪ್ಪನವ್ರು ಹೇಳ್ತಾರೆ ನನಗೆ ವಿಲೀನ ಬೇಡ, ಮೈತ್ರಿ ಅಂತ ಹೇಳ್ತಾರೆ. ಹಾಗಾದ್ರೆ ಸೀಟು ಹೊಂದಾಣಿಕೆ ನಿಮ್ಮ ಬಿಜೆಪಿ ರಾಷ್ಟ್ರೀಯ ಪಕ್ಷ ರೆಡಿ ಇದೆಯಾ? ನೋಡಿ, ಈಗಾಗಲೇ ಯಡಿಯೂರಪ್ಪನವರು NDAಗೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ನಮ್ಮ ರಾಜ್ಯದ ಎಲ್ಲ ನಾಯಕರು ಹೇಳಿದ್ದಾರೆ ಯಡಿಯೂರಪ್ಪನವರು ಬರುವಂಥದ್ದಕ್ಕೆ ಯಾರ್ದು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಸೊ ಕೇಂದ್ರದ ನಾಯಕತ್ವ ಸನ್ಮಾನ್ಯ ನರೇಂದ್ರ ಮೋದಿಯವರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ರಾಜ್ಯ ಬದ್ಧವಾಗಿರ್ತೈತೆ. ಹಾಗಾದ್ರೆ ಅನಂತಕುಮಾರ್ ಅವರು ಕೂಡ ತಮ್ಮ ನಿಲುವು ಮಾಡ್ಕೊಂಡಿದ್ದಾರೆ. ಅನಂತಕುಮಾರ್ ಕೂಡ ಒಪ್ಕೊಳ್ತಾರೆ ಯಡಿಯೂರಪ್ಪನವರು ಬರೋದಾದ್ರೆ ಬಿಜೆಪಿಗೆ? ಹೌದು, ಅನಂತಕುಮಾರ್ ಅವರು ಒಪ್ಕೊಂಡಿದ್ದಾರೆ. ಜಗದೀಶ್ ಶೆಟ್ಟರು, ಅನಂತಕುಮಾರ್ ಅವರು ಎಲ್ಲರೂ ಒಪ್ಪಿದ್ದಾರೆ. ಮತ್ತು ನಾನು ವಿಲೀನ ಆಗೋದಿಲ್ಲ NDA ಅಂತಂದ್ರೆ ನೀವು ಬಿಜೆಪಿ ಆಗೋದಿಲ್ಲ. ಅದು NDA ಒಂದು ಘಟಕ ಪಕ್ಷ ಆಗುತ್ತೆ ಹೊರತಾಗಿ ನಿಮ್ಮ ಜೊತೆ ಸೇರೋ ಪ್ರಶ್ನೆನೇ ಬರೋದಿಲ್ಲ. ಅಲ್ಲಿ ನಾಳೆ ಅವರು ನಿಮ್ಮ ಜೊತೆ ಇರೋದಿಲ್ಲ ಹೆಚ್ಚು ಕಮ್ಮಿ ಆದರೆ. ಅಲ್ಲ, ಈಗ ಸನ್ಮಾನ್ಯ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ದಾರೆ, ನಾನು NDAಗೆ ಬೆಂಬಲ ಕೊಡ್ತೀನಿ, ನರೇಂದ್ರ ಮೋದಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ರಾಷ್ಟ್ರೀಯ ನಾಯಕರು ಅವರ ಸೇರ್ಪಡೆ ಇರ್ಬೋದು ಅಥವಾ ಅವರ ಬೆಂಬಲ ಇರ್ಬೋದು, ಇದನ್ನ ತೀರ್ಮಾನ ಮಾಡುವಂಥದ್ದು ನಮ್ಮ ಕೇಂದ್ರದ ನಾಯಕತ್ವ. ಸೊ ಹಾಗಾದ್ರೆ ಅಶೋಕ, ನಾನು ನಿಮ್ಮನ್ನು ಕೇಳ್ತೀನಿ, ಕೋರ್ ಕಮಿಟಿಯಲ್ಲಿ ಕೂಡ ಚರ್ಚೆ ಆಗಿದೆ, ತಾವು ಕೂಡ ಹೇಳ್ತಾ ಇದ್ರೆ ನಮ್ದು ಯಾರ್ದು ವಿರೋಧ ಇಲ್ಲ. ಹಾಗಾದ್ರೆ ಯಡಿಯೂರಪ್ಪನವರು ನಿಮ್ಮ ಪಕ್ಷದ ಜೊತೆ ವಿಲೀನ ಆಗಲಿಕ್ಕೆ ಯಾವೆಲ್ಲ ಅಂಶಗಳು ಅಡ್ಡಿ ಆಗ್ತಾ ಇದಾವೆ, ಅಥವಾ ಅವ್ರ ಜೊತೆ ಬರ್ತಕ್ಕಂಥ ನಾಯಕರಿಗೆ ನಿಮ್ಮ ಪಕ್ಷದ ಸ್ಥಾನಮಾನ ಸಮಸ್ಯೆ ಇದೆ, ಬಂದವರಿಗೆಲ್ಲ ಕೂಡ ಬಿಜೆಪಿಯಲ್ಲಿ ಅವಕಾಶಗಳು ಇರೋದಿಲ್ಲ. ಸೊ ಹಾಗಾಗಿ ಯಾರಾದ್ರೊಬ್ಬರು ರಾಷ್ಟ್ರೀಯ ನಾಯಕರು ಬಂದು ನನ್ನನ್ನು ಕರೆದು ಹೋಗ್ಲಿ ಅಂತೇನು ಕಾಯ್ತಾ ಇದ್ದಾರಾ? ನೀವೇನು ಆ ರೀತಿ ಪ್ರಸ್ತಾವ ಕೊಡ್ತೀರಾ ಯಡಿಯೂರಪ್ಪನವ್ರು ಬನ್ನಿ ಬಿಜೆಪಿ ಸೇರಿ ಅಂತೇಳಿ? ನೋಡಿ, ಇವತ್ತಿನ ಕೋರ್ ಕಮಿಟಿಯಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಯಾವುದೇ ರೀತಿ ಚರ್ಚೆ ಆಗಿಲ್ಲ. ಮೊದಲನೇದಾಗಿ ಹಿಂದೆ ನಡೆದಂಥ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿತ್ತು. ನಾವೆಲ್ಲ ಕೇಂದ್ರದ ನಾಯಕರಿಗೆ ಇಲ್ಲಿ ನಡೆದಂಥ ವಿದ್ಯಮಾನಗಳ ಬಗ್ಗೆ ಮತ್ತು ಅವರ ಸೇರ್ಪಡೆ ಬಗ್ಗೆ ನಮ್ಮದು ಯಾರದೇ ವಿರೋಧ ಇಲ್ಲ. ನೀವು ಕೇಂದ್ರದ ಒಂದು ಸಮಿತಿ, ನ್ಯಾಷನಲ್ ಕೋರ್ ಕಮಿಟಿ ಏನಿದೆ, ಅದು ಸಭೆ ಕರೆದು ಇದ್ರ ಬಗ್ಗೆ ಯಡಿಯೂರಪ್ಪನವ್ರ ಸೇರ್ಪಡೆ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಳ್ಳಿ. ಸ್ಪಷ್ಟವಾದಂಥ ಒಂದು ತೀರ್ಮಾನ ತೆಗೆದುಕೊಂಡ್ರೆ ರಾಜ್ಯದಲ್ಲಿರ್ತಕ್ಕಂಥ ಈ ಗೊಂದಲ ನಿವಾರಣೆ ಆಗ್ತೈತೆ. ಸೇರ್ಪಡೆ ಆಗ್ತೈತೋ ಇಲ್ವೋ ಅದ್ರ ಬಗ್ಗೆ ಒಂದು ಸ್ಪಷ್ಟ ತೀರ್ಮಾನವನ್ನು ತಾವು ಆದಷ್ಟು ಬೇಗ ಘೋಷಣೆ ಮಾಡಬೇಕು ಅಂತ ಕೇಂದ್ರದ ನಾಯಕರಿಗೆ ನಾವು ವಿನಂತಿ ಮಾಡಿದಿರಿ. ಅವರು ಆದಷ್ಟು ಶೀಘ್ರವಾಗಿ ತಗೊಂತಾರೆ ಅನ್ನೋ ವಿಶ್ವಾಸ ನನಗಿದೆ. ಬಟ್ ಒಂದು ತಮ್ಮ ಗಮನಕ್ಕೆ ಬಂದಿರಬಹುದು, ಬಿಜೆಪಿಯ ಪದಾಧಿಕಾರಿಗಳ ಸಭೆಯಲ್ಲೂ ಕೂಡ ಯಡಿಯೂರಪ್ಪನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಸೇರೋದಿಲ್ಲ, ವಿಲೀನ ಮಾಡೋದಿಲ್ಲ, ನಾನೇನಿದ್ರು ಸೀಟು ಹೊಂದಾಣಿಕೆ ಮಾಡ್ಕೊಳ್ತೀನಿ, ನನಗೆ ನರೇಂದ್ರ ಮೋದಿ ಮಾತ್ರ ಬೇಕು, ಬಿಜೆಪಿ ಬಗ್ಗೆ ಪ್ರೀತಿ ಇಲ್ಲ ಅವರಿಗೆ, ನರೇಂದ್ರ ಮೋದಿ ಬಗ್ಗೆ ಪ್ರೀತಿ ಇದೆ. ಆ ಕಾರಣಕ್ಕೆ ಕೇಳ್ತಾ ಇರೋದು, ಯಡಿಯೂರಪ್ಪನವರು NDA ಪಾರ್ಟ್ನರ್ ಆದರೂ ಕೂಡ ಒಂದು ವೇಳೆ NDAಗೆ ಏನಾದರೂ ಅವಕಾಶ ಸಿಗದೆ ಹೋದರೆ ಅವರು ಕಾಂಗ್ರೆಸ್ ಜೊತೆಗೂ ಹೋಗ್ತಾರೆ, ತೃತೀಯ ರಂಗದ ಜೊತೆಗೂ ಹೋಗ್ತಾರೆ. ಆ ಕಾರಣಕ್ಕಾಗಿ ಅವರು ಇನ್ನೂ ಕೂಡ ಆ ಅವಕಾಶವನ್ನು ಉಳಿಸ್ಕೊಂಡಿದ್ದಾರೆ. ಅಶೋಕ್ ಅವರೇ, ಇಲ್ಲ ನೋಡಿ, ಅಲ್ಟಿಮೇಟ್ ಆಗಿ ಯಡಿಯೂರಪ್ಪನವರು ಅವ್ರ ತೀರ್ಮಾನ ತೆಗೆದುಕೊಳ್ಬೇಕು. ಈಗ ಪಾರ್ಟಿಗೆ ಅಲಯನ್ಸ್ ಮಾಡ್ಕೊಂತಾರೋ ಅಥವಾ ಜಾಯಿನ್ ಆಗ್ತಾರೋ ಅದು ಅಲ್ಟಿಮೇಟ್ ಯಡಿಯೂರಪ್ಪನವರ ತೀರ್ಮಾನದ ಮೇಲೆ ಡಿಪೆಂಡ್ ಆಗಿರ್ತೈತೆ. ಸೊ ಹಾಗಾದ್ರೆ ನಿಮ್ಮ ಬಿಜೆಪಿ ರಾಜ್ಯ ಘಟಕದ ನಿಲುವೇನು? ಯಡಿಯೂರಪ್ಪನವರು ಬಿಜೆಪಿ ಜೊತೆ ಬರಲಿ, ಪಕ್ಷವನ್ನ ಮರ್ಜ್ ಮಾಡಲಿ ಅಂತ ನಿಮ್ಮ ನಿಲುವಿದೆಯಾ, ಅಥವಾ ಮೈತ್ರಿ ರೆಡಿ ಇದೆಯಾ? ಯಾಕಂದ್ರೆ ನೀವು 28 ಸ್ಥಾನಗಳ ಸ್ಪರ್ಧೆ ಮಾಡ್ತೀವಿ ಅಂತೇಳಿ ಮೊನ್ನೆ ತಾನೇ ಈಶ್ವರಪ್ಪನವರು ಹೇಳಿದ್ದಾರೆ. ಹಾಗಾದ್ರೆ ಬಿಜೆಪಿ ಯಡಿಯೂರಪ್ಪನವ್ರ ಜೊತೆಗೆ ಮೈತ್ರಿಗೆ ಸಿದ್ಧ ಇದೆಯಾ? ಇಲ್ಲ ನೋಡಿ, ಅದು ನಾವಿವಾಗ ಸ್ಪಷ್ಟ ಮಾಡಿದಿರಿ. ಕೇಂದ್ರದ ನಾಯಕತ್ವ ಏನು ತೀರ್ಮಾನ ತೆಗೆದುಕೊಂತತೆ, ವಿಲೀನ ಮಾಡಬೇಕಾ ಅಥವಾ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಬೇಕಾ, ಆ ತೀರ್ಮಾನವನ್ನು ಕೇಂದ್ರದ ಸಂಸದೀಯ ಮಂಡಳಿ ತೀರ್ಮಾನ ಆಗ್ತೈತೆ. ಅದನ್ನು ಅವ್ರಿಗೆ ಬಿಟ್ಟಿದ್ದೀರಿ. ಬಾಲು ಇವತ್ತು ಕೇಂದ್ರದ ನಮ್ಮ ನಾಯಕರ ಹತ್ರ ಇದೆ. ಸೊ ನಾನು ನಮ್ಮ ಚರ್ಚೆ ಮಾಡ್ತೀನಿ ರೇಷ್ಮೆ ಅವರೇ. ಭಾಳ ಇಂಟ್ರೆಸ್ಟಿಂಗ್ ಇರತಕ್ಕಂಥದ್ದು, ನಮ್ದೇನು ಅಭ್ಯಂತರ ಇಲ್ಲ ಅಂತ ಒಂದು ಕಡೆ ಬಿಜೆಪಿ ನಾಯಕರು ರಾಜ್ಯ ಘಟಕ ಹೇಳ್ತಾ ಇದೆ, ಇನ್ನೊಂದು ಕಡೆ ಲೇಹರ್ ಸಿಂಗ್ ದೆಹಲಿಯಲ್ಲಿ ಕುಳಿತಿದ್ದಾರೆ, ರಾಷ್ಟ್ರೀಯ ನಾಯಕರಂತ ಅರುಣ್ ಜೇಟ್ಲಿ ಬೇರೆ ಬೇರೆ ನಾಯಕರು ಮಾತಾಡ್ತಾ ಇದ್ದಾರೆ. ಆದರೆ ಒಂದು ಪ್ರಶ್ನೆ ಇರತಕ್ಕಂಥದ್ದು, ಯಾರು ಅಡ್ವಾಣಿಯವರು ಇವತ್ತು ಮಾಡಲಾಗಿ ಯಡಿಯೂರಪ್ಪನವರು ಅಧಿಕಾರದಿಂದ ಕೆಳಗಿಳಿಸಿದ್ರು, ಈಗ ಅವರ ಮನವೊಲಿಸುವಂಥ ಜವಾಬ್ದಾರಿ ಜೇಟ್ಲಿ ಅವರಿಗೆ. ನನಗೊಂದು ಮೂಲದ ಪ್ರಕಾರ ಜೇಟ್ಲಿ ಅವರೇ ಈ ಪ್ರಕ್ರಿಯೆ ಒಂದು ರೀತಿ ಮಧ್ಯಸ್ಥಿಕೆ ವಹಿಸಿದ್ದಾರೆ ಅನ್ನೋದು. ಹಾಗಾದ್ರೆ ಜೇಟ್ಲಿ ಅಡ್ವಾಣಿಯವರು ಮನವೊಲಿಸಕ್ಕೆ ಸಾಧ್ಯ ಆಗುತ್ತಾ ಅಂತ ಈ ಹಂತದಲ್ಲಿ? ಅಲ್ಲ, ಮಧ್ಯದಲ್ಲಿ ಒಂದು ಕರೆಕ್ಷನ್ ಮಾಡ್ತೀನಿ. ಅಲ್ಲ ಅವರು ಉತ್ತರ ಕೊಡೋದು ಮುಂಚೆ ಒಂದು ಕರೆಕ್ಷನ್ ಮಾಡ್ತೀನಿ. ತಾವು ಉಲ್ಲೇಖ ಮಾಡಿದ್ರಿ ಲೇಯರ್ ಸಿಂಗ್ ಅವರು ದೆಹಲಿಗೆ ಹೋಗಿ
ರಾಜಕೀಯ ಮಾಡ್ತಾ ಇದ್ದಾರೆ ಅಂತೇಳಿ. ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನಾಯಕನ ಭೇಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲ ಪ್ರಶ್ನೆ ನೋಡಿ, ಲೇರ್ ಸಿಂಗ್ ಅವರು ಸಂಬಂಧ ಇವತ್ತಲ್ಲ, ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ದೆಹಲಿನಲ್ಲಿ ಸಂಬಂಧ ಇರತಕ್ಕಂಥದ್ದು. ಅವ್ರು ಯಾವುದೇ ಕೆಲಸಕ್ಕೆ ಹೋದ ತಕ್ಷಣವೇ ದೆಹಲಿ ನಾಯಕರ ಜೊತೆ ಯಡಿಯೂರಪ್ಪನವ್ರ ಪರವಾಗಿ ಲಾಬಿ ಭೇಟಿ ಮಾಡಿದ್ದಾರೆ, ನಾವೇ ಮಾತಾಡಿದವ್ರ ಜೊತೆ ಇರ್ಬೋದು ಭೇಟಿ ಯಾವುದೋ ವಿಷಯದಲ್ಲಿ. ಈಗ ಹಳೆ ಸ್ನೇಹ ಇದೆ, ಈಗ ಗೋಪಾಲಕೃಷ್ಣ ನಾವು ಹಳೆ ಸ್ನೇಹಿತರು ಭಾಜಪದಲ್ಲಿ. ಲೇಯರ್ ಸಿಂಗು ಲವ್ ಲೆಟ್ರು ತಗೊಂಡೇ ಹೋಗ್ತಾರ ಅವ್ರು ಹಾಗೆ ಹೋಗೋರಲ್ಲ. ಹಿಂದೇನೋ ಲವ್ ಲೆಟರ್ ತಗೊಂಡು ಹೋಗಿ 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 ಯಡಿಯೂರಪ್ಪನವ್ರು ಉಳಿಸ್ಕೊ ಬಂದ್ರೆ ಒಬ್ಬರೇ ಸುಮ್ಮನೆ ಹೋಗಲ್ಲ. ಲೇಯರ್ ಸಿಂಗ್ ಡೆಲ್ಲಿ ಹೋಗೋದು ಸುಮ್ಮನೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಕೇಳಿ, ಇಲ್ಲ ಏನೇ ಸಂಬಂಧ ಇದ್ರು ಲೇಯರ್ ಸಿಂಗ್ ಹೋಗಿದ್ದಾರೆ ಅಂತ ರಾಜಕೀಯ ನಡೀತಾ ಇದೆ ಅಲ್ಲಿ ಅಂತ ಅರ್ಥ. ಇಲ್ಲ ಇಲ್ಲ ಯಾವುದೇ ಕಾರಣ ಒಂದು ಕಡೆ ಯಡಿಯೂರಪ್ಪನವ್ರು ಹೇಳ್ತಾರೆ ನಾವು ಮೈತ್ರಿಗೆ ಸಿದ್ಧ ಇದ್ದೀವಿ, ನಾವು ವಿಲೀನ ಆಗಲ್ಲ ಅನ್ನೋದು. ಒಂದು ಕಡೆ ಬಿಜೆಪಿ ಹೇಳ್ತಾರೆ ಬಿಜೆಪಿಗೆ ಯಡಿಯೂರಪ್ಪನವ್ರು ಬರೆದ ನಮ್ಮ ಸ್ವಾಗತ ಇದೆ ಅಂತ. ಇನ್ನೊಂದು ಕಡೆ ಲೇಯರ್ ಸಿಂಗ್ ಹೋಗ್ತಾರೆ. ಈ ಕಾಂಟ್ರಾಡಿಕ್ಟರಿ ಡೆವಲಪ್ಮೆಂಟ್ಸ್ ಇವತ್ತು ನಡೆದಿರ್ತಕ್ಕಂಥದ್ದು. ಬಿಜೆಪಿ ಕೆಜೆಪಿ ಎರಡೂ ಬಣಗಳ ಸಮಾನ ಆಕರ್ಷಣೆ ಏನು ಅಂತಂದರೆ ನರೇಂದ್ರ ಮೋದಿ. ಅಂದರೆ ಕಾಂಗ್ರೆಸ್ಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪರ್ಯಾಯವನ್ನು ಹುಡುಕ್ತಿರೋರು ಎಲ್ರಿಗೂ ಇವತ್ತು ನರೇಂದ್ರ ಮೋದಿ ಒಂದು ಪರ್ಯಾಯ ಆಯ್ಕೆ. ಆದರೆ ಕಳೆದ 12 ವರ್ಷಗಳಿಂದ ಯಾವ ಕಾರಣಕ್ಕಾಗಿ ನರೇಂದ್ರ ಮೋದಿಗೆ ಒಬ್ಬ ಯಶಸ್ವಿ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ರಾಜ್ಯ ಮಟ್ಟದ ನಾಯಕನಾಗಿದ್ದವರು, ರಾಷ್ಟ್ರದ ಪರಮೋಚ್ಚ ಸ್ಥಾನಕ್ಕೆ ಯೋಗ್ಯರು ಅಂತ ಅನಿಸ್ಕೊಂಡಿದ್ದಾರೋ ಅವರ ರಾಜಕೀಯ ಸಂಸ್ಕೃತಿಗೆ ಈ ಕರ್ನಾಟಕದ ಬಿಜೆಪಿ ರಾಜಕೀಯ ಸಂಸ್ಕೃತಿಗೆ ಸಂಬಂಧವೇ ಇಲ್ಲ. ಯಾವ ಕಾರಣಕ್ಕಾಗಿ ಇಲ್ಲಿ ಬಿಜೆಪಿ ಪತನವಾಯಿತೋ ಅದಕ್ಕೆ ತದ್ವಿರುದ್ಧ ಕಾರಣಗಳಿಗಾಗಿ ಇವತ್ತು ನರೇಂದ್ರ ಮೋದಿ ಅಲ್ಲಿಗೆ ಹೋಗಿರೋದು. ಇವತ್ತು ಬಿಜೆಪಿ ನಾಯಕರು ನರೇಂದ್ರ ಮೋದಿಯಿಂದ ನಮಗೇನು ಲಾಭ ಸಿಗಬೇಕನ್ನೋ ನಿರೀಕ್ಷೆಗಿಂತ ಹೆಚ್ಚಾಗಿ ಆತ್ಮಾವಲೋಕನ ಮಾಡ್ಕೊಳ್ಳೋ ಸಂದರ್ಭ. ಮೊನ್ನೆ ನಾನು ಸದಾನಂದ ಗೌಡರಿಗೆ ಹೇಳಿದಾಗ ಅದು ಒಪ್ಕೊಂಡ್ರು ಕೂಡ ಇಲ್ಲಿ ಮುಖಾಮುಖಿ ಆದಾಗ ನಮ್ಮಲ್ಲಿ ಇದು ಕರ್ನಾಟಕದ ಬಿಜೆಪಿಗೆ ಒಂದು ಆತ್ಮಾವಲೋಕನ ಸಂದರ್ಭ. ಯಾಕೆ ಗುಜರಾತಿನ ಬಿಜೆಪಿ ತರ ನಮ್ದು ಆಗ್ಲಿಲ್ಲ? ಬಟ್ ಪಾವರ್ ಯಾಕೆ ಈ ರೀತಿ ಪವರ್ ಬೇಕು? ಎರಡೂ ಬಣಗಳು ಸಮಾನ ಕಾರಣಕ್ಕಾಗಿ ಅದೇ ಕಾರಣಕ್ಕಾಗಿ ಎರಡೂ ಪತನವನ್ನು ಕಂಡಿದ್ದು. ಈಗ ಮತ್ತೆ ಅವ್ರು ಪುನಶ್ಚೇತನಗೊಳ್ಬೇಕಾದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಆತ್ಮಾವಲೋಕನ ಯಾವ್ಯಾವ ಕಾರಣಕ್ಕಾಗಿ ಮೋದಿಯನ್ನು ಇವತ್ತು ಇಡೀ ರಾಷ್ಟ್ರ ಜನ ಬೇರೆ ಬೇರೆ ತಲೆಮಾರಿನ ಜನ ಅವ್ರನ್ನ ಇವತ್ತು ಪ್ರೀತಿಯಿಂದ ನೋಡ್ತಾ ಇದೆಯೋ ಅದ್ರ ಬಗ್ಗೆ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋ ಬಿಜೆಪಿ. ಯಾಕಂದ್ರೆ ಇವೆಲ್ಲ ಅಪ್ರಸ್ತುತ. ಇವ್ರು ಮರ್ಜ್ ಆದ್ರೇನು ಆಗದಿದ್ರೇನು ಏನೇ ಮಾಡಿದ್ರು ಕೂಡ ಕರ್ನಾಟಕ ರಾಜಕಾರಣದಲ್ಲಿ ಹೆಚ್ಚು ವ್ಯತ್ಯಾಸ. ಮುಂದಿನ 5 ವರ್ಷ ಕರ್ನಾಟಕ ರಾಜಕಾರಣ ಹಿಂದೆ ಸೋತಿದ್ದಾರೆ, ಮುಂದೆ ಚುನಾವಣೆ ಇದೆಯಲ್ಲ ಆ ಕಾರಣಕ್ಕೆ ಪ್ರಸ್ತುತನೇ ಈಗ ಅವರು. ಆಮೇಲೆ ಇವರಿಬ್ಬರಿಗೂ ನರೇಂದ್ರ ಮೋದಿಗೂ ಮತ್ತು ಯಡಿಯೂರಪ್ಪ ಇಬ್ಬರಿಗೂ ಅದ್ವಾನಿಯವರು ಸಮಾನ ವಿರೋಧ ಇದ್ದೇ ಇದೆ. ಆಮೇಲೆ ಈಗ ಮನವೊಲಿಕೆ ಅಂತ ದಾಟ್ಬಿಟ್ಟಿದೆ. ಈಗ ಯಾರು ಅಡ್ವಾಣಿಯವ್ರನ್ನ ಮನವೊಲಿಕೆ ಮಾಡ್ತಾ ಕಾಲಹರಣ ಮಾಡೋ ಸ್ಥಿತಿಯಲ್ಲಿಲ್ಲ. ಸೊ ಅಡ್ವಾಣಿಯವರ ಅಭಿಪ್ರಾಯ ಧಿಕ್ಕರಿಸಿಯೂ ಕೂಡ ಯಡಿಯೂರಪ್ಪನವರು ವಿಚಾರ ತೀರ್ಮಾನ ಕೈಗೊಳ್ಬಹುದು. ಸೊ ಖಂಡಿತ ಮತ್ತಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ಬ್ರೇಕ್.